S1 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಜಾವೀದ್ ಇಕ್ಬಾಲ್ ಎನ್. ನೀವು ನೋಡ್ತಾ ಇದ್ದೀರಾ S1 ಕನ್ನಡ ನ್ಯೂಸ್. ಇಂಥ ಘಟನೆ ಪ್ರತಿ ಏರಿಯಾದಲ್ಲಿ ನಡೀತಾ ಇದೆ, ಆದರೆ ಯಾರೂ ಗಮನ ಕೊಡ್ತಾ ಇಲ್ಲ. ಈ ಮಗುಗೆ 3-4 ನಾಯಿಗಳು ಓಡಾಡಿಸ್ಕೊಂಡು ಬಂದು ಕಚ್ಚಕ್ಕೆ ಪ್ರಯತ್ನ ಮಾಡಿದ್ರು, ಆದರೆ ಆ ಮಗು ಚಿರಂಡಿನಲ್ಲಿ ಬಿದ್ದೋಗ್ಬಿಟ್ಟು ಸಮಯಕ್ಕೆ ಆ ಏರಿಯಾ ಜನ ಬಂದರು. ನಾನು ಅಲ್ಲಿ ಇದ್ದೆ. ಆ ನಾಯಿಗಳಿಗೆ ಓಡಿಸಿ ಆ ಮಗುಗೆ ಸಮಾಧಾನ ಮಾಡಿಸಿ ನೀರು ಕುಡಿಸಿ ಆ ಮಗು ತುಂಬ ಭಯ ಬಿಟ್ಬಿಟ್ಟಿದ್ದಾನೆ. ಇದ್ರ ಮೇಲೆ ಮುನ್ಸಿಪಲ್ಲು ಏರಿಯಾ ಕೌನ್ಸಿಲರು ಗಮನ ಕೊಡಬೇಕು. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರಿ? ನಿಮ್ಮ ವಯಸ್ಸು S1 ಕನ್ನಡ ನ್ಯೂಸ್. ಇಂತಹ ವಿಡಿಯೋ ನೋಡೋದು ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪೇಜ್ಗೆ ಫಾಲೋ ಮಾಡಿ. ನೋಡಿ, ಏರಿಯಾಗಳಲ್ಲಿ ನೀರು ಇಲ್ಲ, ನೀಟ್ನೆಸ್ ಇಲ್ಲ, ಆದರೆ ನಾಯಿಗಳು ನಿಮಗೆ ಬೇಜಾನ್ ಕಾಣಿಸ್ತದೆ. ಒಂದು ಗಲ್ಲಿನಲ್ಲಿ 15-20 ನಾಯಿಗಳು ಕಾಣಿಸ್ತದೆ. कतरे गिर लगा कमा कतरे गिर गए भाई. ये कतरे तो नीचे पड़ गया तू. क्या कुत्ता काटे तुझे? भगा लगाया सो? कुत्ते 2 भगा लगाए मैं. ನೋಡಿ, ನೀವು ಎಲ್ಲರೂ ನೋಡ್ತಾ ಇರ್ಬೋದು. ಮೊನ್ನೆನೇ ಆಲ್ರೆಡಿ ನಾನು ಇದ್ರ ಮೇಲೆ ಮುನ್ಸಿಪಲ್ನಲ್ಲಿ ಕಂಪ್ಲೇಂಟ್ ಮಾಡಿದ್ದೀನಿ ನಾಯಿ ಬಗ್ಗೆ, ಆದರೆ ಅವರು ಏನು ಕ್ರಮ ತಗೊಂಡಿಲ್ಲ. ನೋಡಿ, ಮಗುಗೆ ಈ ಥರ ಆಗಿಬಿಟ್ಟಿದೆ. ಪಾಪ ಅವರು ಏನಾದರೂ ಹೆಚ್ಚು ಕಡಿಮೆ ಇಲ್ಲಿ ಇವರಿದ್ದು ಏನಾಗಿಲ್ಲ, ಮಗುಗೆ ನೋಡ್ಕೊಂಡ್ರು. ಆದರೆ ಏನಾದರೂ ಹೆಚ್ಚು ಕಡಿಮೆ ಆಗ್ತಾಯಿದ್ರೆ ಯಾರು ಜವಾಬ್ದಾರಿ? क्या नाम तेरा? हसनैन. कहाँ है सो? इस गली में. भगा लगा कैसे? कितने कुत्ते? 2 पकड़ डाले थे. जो बच्चा गिर जाए को भगा में भगा लगा. कहाँ है तो मालूम ना? हाँ ही सुन. खड़ खड़ खड़. क्या होगा सो? क्या हुआ सो? ಕುತ್ತೆ ಭಗ ಲಗ್ಗೆ. ನೋಡಿ, ಮಗು ಭಯಪಟ್ಟು ಹೆದರಿಸ್ತಾ ಇದ್ದಾನೆ. ನೋಡಿ, ಈ ಥರ ಘಟನೆ ನಡೀತಾ ಇದೆ. ಈ ನಾಯಿಗಳದ್ದು ಕಾಟ ಒಂದು ಜಾಗನಲ್ಲಿ ಒಂದು ಸುಮಾರು 15-20 ನಾಯಿಗಳು ಇರ್ತದೆ. ಮಗು ಓಡಾಡೋಕ್ಕೆ ಹೋಗು ಬರೋಕ್ಕೆ ತೊಂದರೆ ಆಗ್ತಾಯಿದೆ. ज़्यादा हो भाई.